ಮತ್ತೆ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದರ ಬಗ್ಗೆ ಮೆಟ್ರೋ ಅಧಿಕಾರಿಗಳಲ್ಲಿ ಚಿಂತನೆ ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಟಿ ಮಂದಿಗೆ ಮತ್ತೊಂದು ಶಾಕ್ ಆದಿದೆಯಾ? ಹಾಗಿದ್ರೆ 3 ವರ್ಷಕ್ಕೊಮ್ಮೆ ಮೆಟ್ರೋ ದರ ಏರಿಕೆಗೆ ಬಿಎಂಆರ್ಸಿಎಲ್ ಚಿಂತನೆ ನಡೆಸಿರೋದು. ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದು 3ನೇ ಹಂತದ ಮಾರ್ಗದ ಡಿಪಿಆರ್. ಮುಂಬರುವ ಎಲ್ಲಾ ಮೆಟ್ರೋ ಲೈನ್ಗೂ ದರ ಅಪ್ಲೈ ಆಗುತ್ತೆ. ಮುಂದಿನ ಆರ್ಥಿಕತೆ ಕಾರ್ಯಕ್ಷಮತೆ ಮುಂದಿಟ್ಟು ಡಿಪಿಆರ್ ರಚನೆ ಮಾಡ್ತಾ ಇದೀವಿ ಅಂತ ಚೌಹಾಣ್ ಹೇಳಿಕೆಯನ್ನು ನೀಡಿದ್ದಾರೆ. ಇವಾಗ ಅದು ಇಟ್ ಇಸ್ ಎ ಫೇಸ್ 3 ಡಿಪಿಆರ್ ಅಲ್ಲಿ ನಾವು ವಿ ಹ್ಯಾವ್ ಟು ಡೂ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡಬೇಕಾದ್ರೆ ದರ್ ಇಸ್ ಎ ಹಾರಿಜನ್ ಇಯರ್ ಅಂತ ಒಂದು ಕೊಡ್ತಾರೆ ಅವರು. ಸೊ ಆ ಇಯರ್ಗೆ ಎಷ್ಟಾಗಬಹುದು ಅನ್ನೋದಕ್ಕೆ ಅವರು ಅಸ್ಯೂಮ್ ಮಾಡಿಕೊಂಡು ಅದ್ರ ಮೇಲೆ ಅವರು ಅದನ್ನ ಹೇಳಿದ್ದಾರೆ. ಇವಾಗ ಡಿಪಿಆರ್ ಆಲ್ರೆಡಿ ಅದು ಅಪ್ರೂವಲ್ಗೆ ಹೋಗಿದೆ. ಡಿಪಿಆರ್ ಅಲ್ಲಿ ಈ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡೋದು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಅವರು ಬೇಸ್ ಇಯರ್ ಯಾವುದು ನಮ್ದು ಆಗಿರೋದು ಅದನ್ನು ತಗೊಂಡು ಅದ್ರ ಮೇಲೆ ಅವರು ದೇ ಹ್ಯಾವ್ ಅಸ್ಯೂಮ್ಡ್ ಅಂಡ್ ದೇ ಹ್ಯಾವ್ ಶೋನ್ ದಟ್ ದಿಸ್ ಇಸ್ ಬಟ್ ದಟ್ ಇಯರ್ಗೆ ಇಷ್ಟು ಆಗ್ಬಹುದು ಅನ್ನೋದಕ್ಕೆ ಅವ್ರು ಹೇಳಿದ್ದಾರೆ. ಅಲ್ಲಲ್ಲ, ನಮ್ದು ಎಫ್ಎಫ್ಸಿ ಇವಾಗ ದಿಬಿಗೆ ಗೊತ್ತಿರೋಂಗೆ ನಮ್ಗೆ ಇವಾಗ ಹೊಸದಾಗಿ ಬಂದು ಇವಾಗ ಎಫ್ಎಫ್ಸಿ ನಾವು ಮಾಡಿರೋದು ಎಲ್ಲ ನಾವು ಆಪರೇಷನ್ ಲೈನ್ಸ್ ಬಂದಾಗ ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ಮುಂದೆ ಬರುವಂತ ಆಪರೇಷನ್ ಲೈನ್ಗೂ ಇವಾಗ ಏನಿದೆಯೋ ಅದೇ ಅಪ್ಲೈ ಆಗುತ್ತೆ. ಇವಾಗ ಅದು ಇಟ್ ಇಸ್ ಎ ಫೇಸ್ 3 ಡಿಪಿಆರ್ ಅಲ್ಲಿ ನಾವು ವಿ ಹ್ಯಾವ್ ಟು ಡೂ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡಬೇಕಾದ್ರೆ ದರ್ ಇಸ್ ಎ ಹಾರಿಜನ್ ಇಯರ್ ಅಂತ ಒಂದು ಕೊಡ್ತಾರೆ ಅವರು. ಸೊ ಆ ಇಯರ್ಗೆ ಎಷ್ಟಾಗಬಹುದು ಅನ್ನೋದಕ್ಕೆ ಅವರು ಅಸ್ಯೂಮ್ ಮಾಡಿಕೊಂಡು ಅದ್ರ ಮೇಲೆ ಅವರು